ಸರ್, ಬಾಪೂಜಿ ನಗರದ ಕರಗ ಅಂದರೆ ಅತಿ ಹೆಚ್ಚು ಜನ ಬರ್ತಾರೆ. ಕಾರಣ ಏನಂದರೆ ಸ್ಥಳೀಯ ಪ್ರತಿಭೆಗಳು ಸೇರಿದಂತೆ ಹೊರ ರಾಜ್ಯದ ಜೂನಿಯರ್ NTR ಆಗಿರ್ಬೋದು, ಜೂನಿಯರ್ ಬಾಲಯ್ಯ, ಜೂನಿಯರ್ ಚಿರಂಜೀವಿ ಅಂಥವ್ರನ್ನ ಕರೆಸುವಂಥ ಕೆಲಸ ಆಗುತ್ತೆ. ಈ ಸಲ ಯಾವ ರೀತಿ ಕಾರ್ಯಕ್ರಮ? ಈ ಸಲನೂ ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಕಳೆದ ಬಾರಿ ಇದ್ದಂಥ ಒಂದು ಕಾರ್ಯಕ್ರಮಗಳಲ್ಲಿ ಅದಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು ಈ ಸರಿ ಕರೆಸುವಂಥ ಒಂದು ಕೆಲಸ ಆಗಿದೆ. ನೀವು ಹೇಳ್ದಂಗೆ ಜೂನಿಯರ್ ಈ ಕಲಾವಿದರೆಲ್ಲ ಬರ್ತಾ ಇದ್ದಾರೆ. ಅದು ಯಾಕಂತ ಹೇಳಿದ್ರೆ ಇಲ್ಲಿ ಜನ ಯಾವೊಂದು ಕಾರ್ಯಕ್ರಮವನ್ನು ಇಷ್ಟಪಡ್ತಾರೆ, ಯಾವೊಂದು ಕಾರ್ಯಕ್ರಮವನ್ನು ನೋಡಬೇಕಂತೇಳಿ ಬಯಸ್ತಾರೆ. ಅದ್ರ ಪ್ರಕಾರ ನಾವು ಈ ಕಾರ್ಯಕ್ರಮಗಳನ್ನು ಬುಕ್ಕಿಂಗ್ ಮಾಡುವಂಥದ್ದು, ಕರೆಸುವಂಥ ಒಂದು ವಿಚಾರ ಮಾಡ್ತೀವಿ. ಶ್ರೀ ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘದ ವತಿಯಿಂದ 63ನೇ ವರ್ಷದ ದ್ರೌಪದಮ್ಮನವರು ಹೂವಿನ ಕರಗ ಮಹೋತ್ಸವ ನಡೆಯುತ್ತದೆ. ಇದರ ವಿಶೇಷತೆ ಏನು? ಎಷ್ಟು ದಿನಗಳ ಕಾಲ ನಡೆಯುತ್ತೆ? ಈ ವರ್ಷ 63ನೇ ವರ್ಷದ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ಈಗ ಧ್ವಜಾರೋಹಣ ಮತ್ತು ಪೂರ್ಣ ಆಹುತಿ, ಅಮ್ಮನವರಿಗೆ ವಿಶೇಷ ಅಲಂಕಾರ, ಈ ಕಾರ್ಯಕ್ರಮ ಸುಸೂತ್ರವಾಗಿ ಮುಗಿದಿದೆ. ಇವತ್ತು ಸಂಜೆ ಬೆಳ್ಳಿ ರಥೋತ್ಸವ ಇರುತ್ತೆ. ಇದರ ಜೊತೆಗೆ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ, ತಮಟೆ ವಾದ್ಯ ಕೂಡ ಇವತ್ತು ಸಂಜೆ ಏರ್ಪಾಟ್ ಮಾಡಿರ್ತೀವಿ. ನಾಳೆ ಸಂಜೆ ಹಸಿ ಕರಗ ಇರುತ್ತೆ. ನಾಳಿದ್ದು ದೀಪಾರತಿಗಳಿರುತ್ತೆ. 24ನೇ ತಾರೀಕು ಎಂದಿನಂತೆ ದ್ರೌಪದಮ್ಮನವರ ಕರಗ, ಹೂವಿನ ಕರಗ ಇಲ್ಲಿ ದೇವಾಲಯದಿಂದ ಹೊರಡುತ್ತೆ. ಈ ಕರಗವನ್ನು ವಿಶೇಷವಾಗಿ ಪ್ರತಿ ವರ್ಷ ನಮ್ಮ ಡೆಂಕಣಿ ಕೋಟೆಯ ತಮಿಳುನಾಡಿನ ಪುಟ್ಟಮ್ಮನವರು ಹೊತ್ತು ಊರೆಲ್ಲ ಸಂಚಾರ ಮಾಡಿ ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿ ಅವರು ಈ ವರ್ಷ ಕರಗವನ್ನು ಹೊತ್ತು ಸಂಚಾರ ಮಾಡಲಿದ್ದಾರೆ. ಸರ್, ಈ ಕರಗದ ವಿಶೇಷತೆ ಸ್ವಲ್ಪ ಹೇಳಿ ಸರ್. ಹೆಣ್ಣು ಮಗು ಬರ್ತಾರೆ ರಾಜ್ಯದಲ್ಲಿ ಮಹಿಳೆಯರಿಗೆ. ಯಾಕೆ ಈ ಸಂಪ್ರದಾಯ ರೂಢಿ ಆಯಿತು ಅಂತ? ಈಗ ಇಲ್ಲಿ ಮಹೇಶ್ವರಿ ದೇವಿ, ಆದಿಶಕ್ತಿ, ಈಗ ನಾವು ಪೂರ್ವಿಕರು ನಮಗೆ ಆದಿಶಕ್ತಿಯನ್ನು ಪೂಜೆ ಮಾಡುವಂಥ ಒಂದು ಕಲಾಚಾರ ಮತ್ತು ಪದ್ಧತಿ ನಮ್ಮೆಲ್ಲರಿಗೂ ಕಳಿಸ್ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿ ಈ ಒಂದು ದ್ರೌಪದಮ್ಮನವರ ಕರಗ ಮಹಿಳೆ ಹೊರಬೇಕಂತೇಳಿ, ಯಾಕಂತೇಳಿದ್ರೆ ದ್ರೌಪದಿ ದೇವಿ ಹೆಣ್ಣು, ಸೃಷ್ಟಿಯ ಮೂಲ ಹೆಣ್ಣು. ಸೊ ಹೆಣ್ಣು ಇದ್ದರೆ ಈ ಸೃಷ್ಟಿನೇ ಇಲ್ಲ ಅಂಥೇಳಿ ನಮ್ಮ ಒಂದು ಭಾವನೆ. ಹಾಗಾಗಿ ಈ ದ್ರೌಪದಮ್ಮನವರು ಕರಗವನ್ನು ನಾವು ಹೆಣ್ಣು ಹೊತ್ತು ಸಂಚಾರ ಮಾಡುವಂಥದ್ದು ನಮ್ಮಲ್ಲಿ ಮೊದಲಿಂದ ಬಂದಿರತಕ್ಕಂಥ ಒಂದು ವಾಡಿಕೆ. ಸುಮಾರು 1962ನೇ ವರ್ಷದಿಂದ ಸುಸೂತ್ರವಾಗಿ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಅತಿ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜನತೆ ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾದಂಥ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಮತ್ತು ಮುಖ್ಯ ವಿಶೇಷ ಆಹ್ವಾನಿತರಾಗಿ ನಮ್ಮ KN ಅನುರಾಧ ಮೇಡಮ್ ಅವರು IAS ಅಧಿಕಾರಿಗಳಾಗಿದ್ದಾರೆ, CO ಆಗಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಬಂದು ಉದ್ಘಾಟನೆಯನ್ನು ಮಾಡ್ತಾರೆ. ಇನ್ನು ಸ್ಥಳೀಯ ನಮ್ಮ ಸೀನಿಯರ್ ಕೌನ್ಸಿಲರ್ ರಫೀಕ್ ಸಾಬ್ ಅವರು, ಮತ್ತು ಇಲ್ಲಿ ನಮ್ಮ CMC ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತೆಲ್ಲ ಹಿರಿಯ ಕೌನ್ಸಿಲರ್ಸು, ನಗರಸಭಾ ಸದಸ್ಯರು, ಮತ್ತೆಲ್ಲ ನಮ್ಮ ಮಾಜಿ ಶಾಸಕರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಸರ್, ಬಾಪೂಜಿ ನಗರದ ಕರಗ ಅಂದರೆ ಅತಿ ಹೆಚ್ಚು ಜನ ಬರ್ತಾರೆ. ಕಾರಣ ಏನಂದರೆ ಸ್ಥಳೀಯ ಪ್ರತಿಭೆಗಳು ಸೇರಿದಂತೆ ಹೊರ ರಾಜ್ಯದ ಜೂನಿಯರ್ NTR ಆಗಿರ್ಬೋದು, ಜೂನಿಯರ್ ಬಾಲಯ್ಯ, ಜೂನಿಯರ್ ಚಿರಂಜೀವಿ ಅಂಥವ್ರನ್ನ ಕರೆಸುವಂಥ ಕೆಲಸ ಆಗುತ್ತೆ. ಈ ಸಲ ಯಾವ ರೀತಿ ಕಾರ್ಯಕ್ರಮ? ಈ ಸಲನೂ ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಕಳೆದ ಬಾರಿ ಇದ್ದಂಥ ಒಂದು ಕಾರ್ಯಕ್ರಮಗಳಲ್ಲಿ ಅದಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು ಈ ಸರಿ ಕರೆಸುವಂಥ ಒಂದು ಕೆಲಸ ಆಗಿದೆ. ನೀವು ಹೇಳ್ದಂಗೆ ಜೂನಿಯರ್ ಈ ಕಲಾವಿದರೆಲ್ಲ ಬರ್ತಾ ಇದ್ದಾರೆ. ಅದು ಯಾಕಂತ ಹೇಳಿದ್ರೆ ಇಲ್ಲಿ ಜನ ಯಾವೊಂದು ಕಾರ್ಯಕ್ರಮವನ್ನು ಇಷ್ಟಪಡ್ತಾರೆ, ಯಾವೊಂದು ಕಾರ್ಯಕ್ರಮವನ್ನು ನೋಡಬೇಕಂತೇಳಿ ಬಯಸ್ತಾರೆ. ಅದ್ರ ಪ್ರಕಾರ ನಾವು ಈ ಕಾರ್ಯಕ್ರಮಗಳನ್ನು ಬುಕ್ಕಿಂಗ್ ಮಾಡುವಂಥದ್ದು, ಕರೆಸುವಂಥ ಒಂದು ವಿಚಾರ ಮಾಡ್ತೀವಿ. ಅತಿ ಮುಖ್ಯವಾಗಿ ನಾನು ಈಗಾಗಲೇ ತಮಗೆ ಕಳೆದ ಬಾರಿನೇ ಹೇಳಿದ್ದೆ, ಈ ನಮ್ಮ ಟೌನ್ ಹಾಲ್ನಲ್ಲಿ ಇರ್ತಕ್ಕಂಥ ವೇದಿಕೆಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಲಾ ತಂಡಗಳನ್ನು, ಕಲಾಚಾರವನ್ನು ಇಲ್ಲಿ ಕರ್ಕೊಂಡು ಬಂದು ಪ್ರದರ್ಶನ ಮಾಡಬೇಕು. ಮತ್ತು ಇದು ಒಂದು
ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಲೆಯ ಸಮಾಗಮ ಮತ್ತು ಸಂಗಮ ಆಗಬೇಕಂತೇಳಿ ಆ ಒಂದು ಉದ್ದೇಶದಿಂದ ನೂತನವಾದಂಥ ಒಂದು ಪ್ರತಿಭೆಗಳಿಗೆ ಮತ್ತು ವಿನೂತನವಾದಂಥ ಒಂದು ಕಾರ್ಯಕ್ರಮಗಳಿಗೆ ನಾವು ಪ್ರೋತ್ಸಾಹ ಕೊಡುವಂಥದ್ದು ಮತ್ತು ಅದನ್ನು ಇಲ್ಲಿ ಪ್ರದರ್ಶನ ಮಾಡುವಂಥದ್ದು ನಮ್ಮ ಕಳೆದ ಒಂದು 20 ವರ್ಷಗಳಿಂದ ಅದು ವಾಡಿಕೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಳೆದ ಬಾರಿ ಶಿವನ ವಿಗ್ರಹ ಕೂಡ ಬೃಹತ್ ಶಿವನ ವಿಗ್ರಹ ತರಿಸಿದ್ರಿ. ಈ ಸಲ ಬೇರೆ ಏನಾದರೂ ತರಿಸ್ತಾರೆ? ಈ ಸರಿ ಶಿವನ ವಿಗ್ರಹ ಜೊತೆಗೆ ತಾಯಿ ಪಾರ್ವತಿ, ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಈಗ ಈ ವರ್ಷ ಬರ್ತಾರೆ. ಅದು ಒಂದು ಗಾಡಿಯಲ್ಲಿ ಪ್ರೊಸೆಷನ್ ಮೂಲಕ ನಡ್ಕೊಂಡು ಹೋಗುತ್ತೆ. ವಿಶೇಷವಾಗಿ ಈ ವರ್ಷ ಹೆಣ್ಣು ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ಒಂದು ಮುಖ್ಯತ್ವ ಕೊಡುವಂಥ ಒಂದು ಕೆಲಸ ಮಾಡಿದ್ದೀವಿ. ಹೆಣ್ಮಕ್ಳ ಕಾರ್ಯಕ್ರಮನೇ ಒಂದು 3 ಕಾರ್ಯಕ್ರಮಗಳು ಬರುತ್ತೆ. ತಮಿಳುನಾಡಿಂದ ಹೊಸ ಕಾರ್ಯಕ್ರಮ ಬರ್ತಾಯಿದೆ, ಆಂಧ್ರ ಮತ್ತು ಕೇರಳದಿಂದ ಹೊಸ ಕಾರ್ಯಕ್ರಮ ಬರ್ತಾಯಿದೆ. ಇನ್ಫ್ಯಾಕ್ಟ್ ಒರಿಸ್ಸಾ ಮತ್ತು ಉತ್ತರಾಖಂಡ ಅಲ್ಲಿಂದನೂ ಕೂಡ 1-2 ಕಾರ್ಯಕ್ರಮಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಕಾರಣಾಂತರಗಳಿಂದ ಈ ವರ್ಷ ಬರೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಆ ತಾಯಿ ಮತ್ತು ಸ್ಥಳೀಯ ಜನರು ಸಹಕಾರ ಕೊಟ್ಟರೆ ಅವರೊಂದು ಆಶೀರ್ವಾದದೊಂದಿಗೆ ನಾವು ಇನ್ನೂ ಇದನ್ನು ಮುಂದೆ ತಗೊಂಡು ಹೋಗುವಂಥ ಒಂದು ಕೆಲಸ ಮಾಡ್ತೀವಿ. ಅತಿ ಮುಖ್ಯವಾಗಿ ಈಗ ನಮ್ಮ ವೆಂಕಟೇಶ್ವರಣ್ಣ ಅವರಿದ್ದಾರೆ, ನಮ್ಮ ಶೇಷಾದ್ರಿ ಸರ್ ಅವರಿದ್ದಾರೆ, ಮುನ್ರಾಜಣ್ಣ ಅವರು, ನಮ್ಮ ಅಜಯ್ ಅವರು, ಮಹಾದೇವಣ್ಣ ಅವರು, ನಮ್ಮ ಮುರಳಿ ಅಣ್ಣವರು, ಇವರೆಲ್ಲ ನಮ್ಮ ಹಿರಿಯರು, ನಮ್ಮ ಕಮಿಟಿ ಮುಖ್ಯಸ್ಥರು. ಇವರೆಲ್ಲ ಕರಗ ಮಾಡುವಾಗ ಇನ್ನೂ ತುಂಬ ಚಿಕ್ಕ ಹುಡುಗ. ಹಾಗಾಗಿ ಇವರು ನಮಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ, ನಮ್ಮ ಜೊತೆಗಿದ್ದು ಅವರು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಅವರು ಹಿರಿಯರು ಏನು ಮಾರ್ಗದರ್ಶನ ಮಾಡ್ತಾರೋ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಯುವಕರು ಸಾಗ್ತಾ ಇದ್ದೀವಿ ಅಂತೇಳಿ ಹೇಳೋದಕ್ಕೆ ಬಯಸ್ತೀವಿ ಸರ್.